ಡಿವೋರ್ಸ್ ಎಲ್ಲಿ ನೋಡಿದ್ರು ಡಿವೋರ್ಸ್. ಇವಾಗಿನ ಸೊಸೈಟಿಲಿ ಎಷ್ಟು ಬೇಗ ಮದುವೆ ಆಗ್ತಿದ್ದಾರೆ ಅಷ್ಟೇ ಬೇಗ ಡಿವೋರ್ಸ್ ತಗೋತಿದ್ದಾರೆ. ಸೊ ನಿಮ್ಗೆಲ್ಲ ಅನ್ಸುತ್ತೆ ಅವಾಗ ಇಷ್ಟು ಈಸಿನ ಡಿವೋರ್ಸ್ ತಗೊಳ್ಳೋದು, ಇಷ್ಟು ಬೇಗ ಡಿವೋರ್ಸ್ ಸಿಕ್ಬಿಡುತ್ತಾ ಅಂತ. ಇಲ್ಲ, ಕಾಮನ್ ಆಗಿ ಮ್ಯೂಚುವಲ್ ಕನ್ಸೆಂಟ್ ಡಿವೋರ್ಸ್ ಆಗಿರಲಿ ಅಥವಾ ಒಂದ್ ಪಾರ್ಟಿಗೆ ಡಿವೋರ್ಸ್ ಬೇಕು ಇನ್ನೊಂದ್ ಪಾರ್ಟಿಗೆ ಡಿವೋರ್ಸ್ ಬೇಡ ಅಂತ ಅಂದ್ರೂ ಕೋರ್ಟು 6 ಮಂತ್ ಕೂಲಿಂಗ್ ಪೀರಿಯಡ್ ಕೊಡುತ್ತೆ ಒಂದ್ಸಲ ಅವ್ರ ಅಪ್ಲಿಕೇಶನ್ ಹಾಕಿದ್ಮೇಲೆ. ಏನಕ್ಕೆ ಅಂತ ಅಂದ್ರೆ ಇಂಡಿಯನ್ ಸೊಸೈಟಿಲಿ ಮದುವೆ ಅನ್ನೋದು ಸಿಂಪಲ್ ಥಿಂಗ್ ಅಲ್ಲ, ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಅವ್ರೇನೋ ಆ ಸಿಚುಯೇಷನ್ ಅಲ್ಲಿ ಅರ್ಜೆಂಟ್ ಆಗಿ ಡಿಸಿಷನ್ ತಗೊಂಡಿರ್ತಾರೆ. ಅವರು ಅದಾದ್ಮೇಲೆ ರಿಗ್ರೆಟ್ ಮಾಡಬಾರ್ದು ಆ ಡಿಸಿಷನ್ಗೆ. ಬಿಕಾಸ್ ಅವ್ರು 6 ಮಂತ್ಸ್ ಅಲ್ಲಿ ಅವ್ರು ಹೊಂದಾಣಿಕೆ ಬಂದು ಮತ್ತೆ ಅವ್ರು ಒಟ್ಟಿಗೆ ಇರ್ಬೋದೇನೋ ಅಂತ ನೋಡಕ್ಕೆ ಕೋರ್ಟ್ 6 ಮಂತ್ ಟೈಮ್ ನ ಕೊಡುತ್ತೆ. ಸೊ 6 ಮಂತ್ಸ್ ಆದ್ಮೇಲೂ ಅವ್ರಿಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿಲ್ಲ, ಇಬ್ರು ಪಾರ್ಟ್ನರ್ಸ್ ಬೇರೆ ಆಗ್ಬೇಕು ಅಂತಾನೆ ಇದ್ರೆ ಅವಾಗ ಮ್ಯೂಚುವಲ್ ಕನ್ಸೆಂಟ್ ಆಗಿದ್ರೆ ಅವ್ರಿಗೆ ಬೇಗ ಡಿವೋರ್ಸ್ ಸಿಗುತ್ತೆ. ಏನಾದ್ರೂ ಒಂದ್ ಪಾರ್ಟಿಗೆ ಡಿವೋರ್ಸ್ ಬೇಕು ಇನ್ನೊಂದ್ ಪಾರ್ಟಿಗೆ ಡಿವೋರ್ಸ್ ಬೇಡ ಅಂತ ಅಂದ್ರೆ ಅದು ತುಂಬಾ ವರ್ಷಗಳು ತಗೊಳುತ್ತೆ ಡಿವೋರ್ಸ್ ಸಿಗೋದು. ಆದ್ರೆ ಏನಾದ್ರೂ ಇಬ್ರು ಹೊಂದಾಣಿಕೆನೇ ಇಲ್ಲ, ಒಟ್ಟಿಗೆ ಬದುಕಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ರೆ ರಿಲೇಶನ್ಶಿಪ್ ಕಂಪ್ಲೀಟ್ ಆಗಿ ಬ್ರೇಕ್ ಆಗಿದೆ, ಅದನ್ನ ಲಾ ಲ್ಯಾಂಗ್ವೇಜ್ ಅಲ್ಲಿ ಇರ್ರಿಟ್ರಬಲ್ ಬ್ರೇಕ್ ಡೌನ್ ಆಫ್